ನಮಸ್ಕಾರ. ನಾನು ಈ ದಿನ ಕರ್ಬಾಳೆಕಾಯಿಯಿಂದ ಕಾಯಿ ಸಾಸಿವೆ ಹಾಕಿ ಪಲ್ಯ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಸಾಮಾನ್ಯವಾಗಿ ಅಡುಗೆಗೆ ಉಪಯೋಗಿಸೋದು ಸಾಂಬಾರು ಬಾಳೆಕಾಯಿ ಅಥವಾ ಕಲ್ಯಾಣ ಬಾಳೆಕಾಯಿ. ಈ ಥರ ಕರ್ಬಾಳೆಕಾಯಿನ ಉಪಯೋಗಿಸೋದು ಬಹಳ ಕಮ್ಮಿ, ಆದರೆ ಬಹಳ ರುಚಿ ಕರ್ಬಾಳೆಕಾಯಿ. ಇದರಿಂದ ಕಾಯಿ ಸಾಸಿವೆ ಪಲ್ಯ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನಾನು ಕರ್ಬಾಳೆಕಾಯಿ ಕೊನೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಲ್ತಿದ್ದನ್ನು ಹಣ್ಣಿಗೆ ಉಪಯೋಗಿಸಿ ಸ್ವಲ್ಪ ಎಳುತ್ತಿರೋದನ್ನು ಪಲ್ಯಕ್ಕೆ ಉಪಯೋಗಿಸ್ಬೇಕು. ಎಳ್ತಿದ್ರೆ ಪಲ್ಯ ರುಚಿ. ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಬೇಕು. ಬಾಳೆಕಾಯಿಯ ತಲೆ ಮತ್ತು ಬುಡದ ಭಾಗವನ್ನು ಕಟ್ ಮಾಡಿ ಈ ನೀರಿಗೆ ಹಾಕೋದ್ರಿಂದ ಪಾತ್ರೆ ಮೇಣ ಆಗಲ್ಲ, ಹಾಗೆ ಕೈ ಸಹಿತ ಆಗೋಲ್ಲ. ಬಾಳೆಕಾಯಿ ಪಲ್ಯ ಮಾಡಬೇಕಾದ್ರೆ ಕತ್ತಿಯಿಂದ ಸಿಪ್ಪೆನ ಕೆತ್ತೋರೆ ಜಾಸ್ತಿ, ಆದರೆ ಸಿಪ್ಪೆ ಹಾಗೆ ಕೆತ್ತಬಾರ್ದು. ಬಾಳೆಹಣ್ಣನ್ನು ಸುಲಿಯೋ ಥರನೇ ಸಿಪ್ಪೆನ ಸುಲಿಬೇಕು. ಹೀಗೆ ಸಿಪ್ಪೆ ಕೆತ್ತಿ ಪಲ್ಯ ಮಾಡಿದರೆ ಹೋಳುಗಳು ಕರಗೋಗುತ್ತೆ, ಪಲ್ಯದ ರುಚಿ ಬರೋದಿಲ್ಲ. ಬಾಳೆಕಾಯಿ ಸಿಪ್ಪೆ ಸಿಗಿದು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರು ಹಾಕಿದ್ದೀನಿ, ಹಾಗೆ 1 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈಗ ಹೋಳಿನ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿನ ಹಾಕಿ ಒಂದು ಪ್ಲೇಟ್ ಮುಚ್ಚಿ 1 ಕುದಿ ಬರೋವರೆಗೆ ಬೇಯಿಸೋಣ. ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ಬಾಳೆಕಾಯಿ ಹೋಳುಗಳು ಬೆಂದಿದೆ. ಈಗ ಬಸಿ ಹಾಕೋಣ. ಬಾಳೆಕಾಯಿ ಹೋಳುಗಳನ್ನ ಬಸಿ ಹಾಕಾಯಿತು. ಈಗ ಮಸಾಲೆ ರೆಡಿ ಮಾಡಬೇಕು. 1 ಬೌಲು ಬಾಳೆಕಾಯಿ ಹೋಳಿಗೆ ನಾನು 1/4 ಬೌಲಷ್ಟು ಕಾಯಿ ಹೂ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. 4 ಜೀರಿಗೆ ಮೆಣಸು ಹಾಕಿದ್ದೀನಿ. 1/4 ಚಮಚ ಸಾಸಿವೆ ಕಾಳು ಹಾಕಿದ್ದೀನಿ. ಈಗ ಡ್ರೈ ಪುಡಿ ಮಾಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ 1 ಸ್ಪೂನ್ ಕಡಲೆಬೇಳೆ ಹಾಕ್ತೀನಿ. 1/4 ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಪರಿಮಳ ಮತ್ತು ರುಚಿ ಬಣ್ಣಕ್ಕೆ 1/4 ಸ್ಪೂನು ಅರಿಶಿನ ಹಾಕೋಣ. ಪರಿಮಳಕ್ಕೆ ಕರಿಬೇವು ಹಾಕೋಣ. ಈಗ 1/2 ಸ್ಪೂನು ಸಾಸಿವೆ ಕಾಳು ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ 2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕೋಣ. ಹಾಗೆ ಪಲ್ಯದ ರುಚಿಗೆ ಉಪ್ಪು ಹಾಕೋಣ. ಬೆಲ್ಲ 1/4 ಸ್ಪೂನಷ್ಟು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆ ಜೊತೆ. ಈಗ ಪುಡಿ ಮಾಡಿರುವ ಕಾಯಿ ಸಾಸಿವೆನ ಹಾಕೋಣ. ಕಾಯಿ ಸಾಸಿವೆ ಸ್ವಲ್ಪ ಮಿಕ್ಸ್ ಆಗಬೇಕು. ಈಗ ಬಸಿ ಹಾಕ್ಕೊಂಡಿರುವ ಬಾಳೆಕಾಯಿ ಹೋಳುಗಳನ್ನು ಹಾಕೋಣ. ಒಗ್ಗರಣೆ ಮತ್ತು ಕಾಯಿ ಸಾಸಿವೆ ಜೊತೆ ಬಾಳೆಕಾಯಿ ಹೋಳುಗಳನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 1-2 ನಿಮಿಷ ಹಾಗೆ ಬೇಯೋಕ್ಕೆ ಬಿಡೋಣ. ರುಚಿಯಾದ ಪಲ್ಯ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಪಲ್ಯವನ್ನು ಹಾಗೆ ಬೇಕಾದ್ರೂ ತಿನ್ಬೋದು, ಅನ್ನಕ್ಕೆ ಕಲಿಸ್ಕೊಬೋದು, ರೊಟ್ಟಿ ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ರುಚಿಯಾದ ಕರ್ಬಾಳೆಕಾಯಿ ಕಾಯಿ ಸಾಸಿವೆ ಪಲ್ಯ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.